ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಜನವರಿ 9ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಆಗ ಯೇಸು ಅವನಿಗೆ, ಸೈತಾನನೇ, ಇಲ್ಲಿಂದ ತೊಲಗಿ ಹೋಗು, ಯಾಕೆಂದರೆ ನೀನು ನಿನ್ನ ದೇವರಾದ ಕರ್ತನನ್ನು ಮಾತ್ರ ಆರಾಧಿಸಿ ಆತನೊಬ್ಬನನ್ನೇ ಸೇವಿಸಬೇಕು ಎಂಬುದಾಗಿ ಬರೆದದೆ ಅಂದನು. ಮತ್ತಾಯ 4ನೇ ಅಧ್ಯಾಯ 10ನೇ ವಚನ. ನಮ್ಮ ಕರ್ತನು 40 ದಿವಸ ಅಡವಿಯಲ್ಲಿದ್ದು ತಿಳಿದುಕೊಂಡದ್ದು ಏನೆಂದರೆ, ಮಹಾ ಸಂಕಟಗಳ ಮೂಲಕ ಮಾತ್ರವೇ ಈ ಭೂಮಿಯನ್ನು ಆಳ್ವಿಕೆ ಮಾಡಲು ಸಾಧ್ಯವಾಗುತ್ತದೆ. ಆತನು ಬಹಳ ದಿವಸಗಳು ಉಪವಾಸವಿದ್ದುದರಿಂದ ಬಲಹೀನನಾಗಿದ್ದನು ಮತ್ತು ಎಲ್ಲ ಪ್ರವಾದನೆಗಳ ವಿವರಗಳು ಆತನ ಮನಸ್ಸಿನಲ್ಲಿತ್ತು. ಕತ್ತರಿಸುವವರ ಮುಂದೆ ಇರುವ ಮೂಕ ಕುರಿಮರಿಯಂತೆ ಆತನು ತನ್ನನ್ನೇ ಕಂಡುಕೊಂಡನು. ಅಡವಿಯಲ್ಲಿ ಸರ್ಪವು ಮೇಲಕ್ಕೆ ಎತ್ತಲ್ಪಟ್ಟಂತೆ ತನ್ನನ್ನೇ ಕಂಡುಕೊಂಡನು. ಸೈತಾನನ ಸಲಹೆಯು ಯೇಸುವಿನ ಒಂದು ಶೋಧನೆಯಾಗಿತ್ತು. ಆದರೆ ಸೈತಾನನು ಯೇಸು ಮಾಡಿದ ಒಡಂಬಡಿಕೆಯನ್ನು ಮೀರುವಂತೆ ಹೇಳುತ್ತಿದ್ದಾನೆಂದು ಪರಿಗಣಿಸಿದ ನಂತರ, ಅಂದರೆ ಸೈತಾನನು ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೆಯುವಂತೆ ಹೇಳುತ್ತಿದ್ದಾನೆಂದು ತಿಳಿದುಕೊಂಡನು. ತಕ್ಷಣ ಆತನು ಉತ್ತರಿಸಿ ಹೇಳಿದ್ದೇನೆಂದರೆ, ಸೈತಾನನೇ, ಇಲ್ಲಿಂದ ತೊಲಗಿ ಹೋಗು, ಯಾಕೆಂದರೆ ನೀನು ನಿನ್ನ ದೇವರಾದ ಕರ್ತನನ್ನು ಮಾತ್ರ ಆರಾಧಿಸಿ ಆತನೊಬ್ಬನನ್ನೇ ಸೇವಿಸಬೇಕು ಎಂಬುದಾಗಿ ಬರೆದದೆ ಅಂದನು. ನಂತರ ಸೈತಾನನು ಕರ್ತನನ್ನು ಬಿಟ್ಟು ಹೊರಟು ಹೋದನು, ಏಕೆಂದರೆ ಯೆಹೋವನ ವಾಕ್ಯಕ್ಕೆ ಯೇಸು ತುಂಬ ನಿಷ್ಠಾವಂತನಾಗಿರುವುದರಿಂದ ಇನ್ನೂ ಶೋಧಿಸುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಎಂದು ಸೈತಾನನು ಅಂದುಕೊಂಡನು. ನಂತರ ದೇವದೂತರು ಬಂದು ಯೇಸುವನ್ನು ಉಪಚರಿಸಿದರು ಎಂಬುದಾಗಿ. ಆಮೆನ್.